ಸ್ತೋತ್ರವಾಗಲಿ. ದೇವರು ನಿನ್ನೆಯಿಂದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ಸೊ ದೇವರು ಒಳ್ಳೆಯವರು. ನಮ್ಮ ಜೀವಿತದಲ್ಲಿ ಯಾವಾಗ ಏನ್ ಮಾಡ್ತಾನ್ರಿ? ಏನ್ ಮಾಡ್ತಾನೆ? ಒಳ್ಳೇದ್ ಮಾಡ್ತಾನೆ, ಕೆಟ್ಟದ್ ಮಾಡ್ತಾನೆ? ಒಳ್ಳೇದು ಮಾತ್ರ ಮಾಡ್ತಾನೆ. ನಾವೇನ್ ಮಾಡ್ತೀವಿ? ಆಮೇಲೆ ಒಪ್ಕೊಂಡ್ರೆ ಸಾಕು. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 25ನೇ ವಚನ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ, ಶಿಷ್ಟನ ಶಾಶ್ವತವಾದ ಕಟ್ಟಡ. ಶಿಷ್ಟನು ಶಾಶ್ವತವಾದ ಕಟ್ಟಡ. ಆಮೇಲೆ ಶಿಷ್ಟನು ಏನಾಗಿದ್ದಾನ್ರಿ? ಶಾಶ್ವತವಾದ ಕಟ್ಟಡ. ಶಾಶ್ವತವಾದ ಕಟ್ಟಡವಾಗಿದ್ದಾನೆ. ಹಲ್ಲೆಲೂಯಾ. ದುಷ್ಟರು ಎಲ್ಲೋ ಇರ್ತಾನೆ. ಎಲ್ಲಿ ಬಿರುಗಾಳಿ ಬಂದಾಗ ದುಷ್ಟನು ಹೆಂಗಿರ್ತಾನ್ರಿ? ಎಲ್ಲೋ ಇರ್ತಾನೆ. ಆದ್ರೆ ಶಿಷ್ಟನು, ನೀತಿವಂತನು ಶಾಶ್ವತವಾಗಿರುವಂತ ಕಟ್ಟಡವಾಗಿದ್ದಾನೆ. ನೀತಿವಂತನು ಹೆಂಗಿರ್ತಾನ್ರಿ? ಶಾಶ್ವತವಾದ ಕಟ್ಟಡವಾಗಿರ್ತಾನೆ. ಅಲ್ಲೆಲ್ಲೂ ಈಗಾಗಲೇ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರು ಗೊತ್ತು. ಕಟ್ಟಡಗಳು ಹೆಂಗಿರ್ಬೇಕಂದ್ರೆ, ಕಟ್ಟಡಗಳು ಶಾಶ್ವತವಾಗಿರ್ಬೇಕಂದ್ರೆ, ಕಟ್ಟಡಗಳು ಸ್ಥಿರವಾಗಿ ನಿಂತುಕೊಳ್ಳಬೇಕಂದ್ರೆ ಆ ಕಟ್ಟಡಗಳು ಎಲ್ಲಿರ್ಬೇಕ್ರಿ? ಆ ಕಟ್ಟಡಗಳು ಶಾಶ್ವತವಾಗಿ ನಿಂತುಕೊಳ್ಬೇಕಂದ್ರೆ ಏನ್ ಸ್ಟ್ರಾಂಗ್ ಆಗಿರ್ಬೇಕು? ಏನ್ ಸ್ಟ್ರಾಂಗ್ ಆಗಿರ್ಬೇಕು? ಮನೆ ಕಟ್ಟಿಲ್ಲ ನೀವು? ಬುನಾದಿ ಸ್ಟ್ರಾಂಗ್ ಆಗಿದ್ರೆ ಕಟ್ಟಡಗಳು ಸ್ಟ್ರಾಂಗ್ ಆಗಿರುತ್ತೆ. ಹಲ್ಲೆಲೂಯಾ. ಕರೆಕ್ಟಾ? ಬುನಾದಿ ಏನಾಗಿರ್ಬೇಕ್ರಿ? ಗಟ್ಟಿ ಇರ್ಬೇಕು. ಹಲ್ಲೆಲೂಯಾ. ಬುನಾದಿ ಗಟ್ಟಿ ಇದ್ರೆ ಕಟ್ಟಡ ಏನಾಗುತ್ತೆ? ಸ್ವಲ್ಪ ಲೈಫ್ ಬರುತ್ತೆ, ಸ್ವಲ್ಪ ದಿನ ಉಳಿತಾವ, ಗಟ್ಟಿಯಾಗಿರ್ತಾವ. ಮಳೆ ಬಂದ್ರು ಗಾಳಿ ಬಂದ್ರು ಗೋಡೆಗಳು ಅಷ್ಟು ಬೇಗ ಏನಾಗೋದಿಲ್ಲ, ಬಿದ್ದು ಹೋಗೋದಿಲ್ಲ. ಯಾಕಂದ್ರೆ ಅದು ಬುನಾದಿ ಏನಾಗಿದೆ? ಗಟ್ಟಿ ಇದೆ, ಸ್ಟ್ರಾಂಗ್ ಇದೆ. ಅದು ಅಸ್ಥಿಬರ ಏನಾಗಿದೆ? ಫುಲ್ ಪವರ್ ಆಗಿದೆ. ಹಾಗಾಗಿ ಕಟ್ಟಡಗಳು ಸ್ಥಿರವಾಗಿ ನಿಂತಿದೆ. ಹಲ್ಲೆಲೂಯಾ. ಸೊ ನೀತಿವಂತನ ಕಟ್ಟಡವು ನಿತ್ಯವಾಗಿರುವಂತದ್ದಾಗಿದೆ. ಆಮೇಲೆ ಶಿಷ್ಟನ ಕಟ್ಟಡವು ನಿತ್ಯವಾಗಿರುವಂತದ್ದಾಗಿದೆ. ಯಾಕಂದ್ರೆ ಆ ಶಿಷ್ಟನು, ಆ ನೀತಿವಂತನು ಎದರ ಮೇಲೆ ತನ್ನ ಕಟ್ಟಡವನ್ನು ಕಟ್ಟುತ್ತಾ ಇದ್ದಾನೆ. ವಾಕ್ಯವನ್ನು ಓದಿಕೊಂಡು ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 47 ಮತ್ತು 48ನೇ ವಚನಗಳನ್ನು ಓದಿಕೊಳ್ಳೋಣ. ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 47 ಮತ್ತು 48ನೇ ವಚನಗಳನ್ನು ಓದಿಕೊಳ್ಳೋಣ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನವಾಗಿದ್ದಾನೆ. ಯಾರ್ರೀ? ನೀತಿವಂತನು ಕಟ್ಟಡವು ಶಾಶ್ವತವಾಗಿರುತ್ತೆ. ಯಾಕಂದ್ರೆ ಅವನ ಕಟ್ಟಡವು ಎದರ ಮೇಲೆ ಕಟ್ಟಿದಾನೆ? ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಅದರ ಮೇಲೆ ತನ್ನ ಮನೆಯನ್ನು ಕಟ್ಟಿದಾನೆ. ಆಮೇಲೆ ಆಳವಾಗಿ ಅಗಿಯನ್ನು ತೆಗೆದು, ವಾಕ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ನೋಡ್ರಿ. ಆಳವಾಗಿ ಅಗಿಯನ್ನು ತೆಗೆದು ಬಂಡೆಯ ಮೇಲೆ ಅಸ್ಥಿಭಾರವನ್ನು ಹಾಕಿ ಅದರ ಮೇಲೆ ತನ್ನ ಕಟ್ಟಡವನ್ನು ಏನ್ ಮಾಡಿದಾನ? ಅವನು ಕಟ್ಟಿದವನಾಗಿದ್ದಾನೆ. ಹಲ್ಲೆಲೂಯಾ. ಅದು ಶಾಶ್ವತವಾದ ಕಟ್ಟಡ. ಆ ಕಟ್ಟಡ ಏನಾಗತ್ತೆ ಅಂದ್ರೆ ವಾಕ್ಯದಲ್ಲಿ ನೋಡೋಣ. ಕಂಟಿನ್ಯೂ ಮಾಡ್ರಿ. ಸಮಾನನು ಹೊಳೆ ಬಂದು ಏನು ಬಂದು? ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಎಂತ ದೊಡ್ಡ ಪ್ರವಾಹ ಬಂದ್ರು ಆ ಮನೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ರಿ, ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಕದಲಿಸ್ಲಿಕ್ಕೆ ಆಗೋದಿಲ್ಲ, ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಫೌಂಡೇಶನ್ ಎಲ್ಲಿದೆ? ಬಂಡೆಯ ಮೇಲೆ ಹಾಕಿದೆ. ಅದರ ಬುನಾದಿ ಎದ್ರ ಮೇಲೆ ಹಾಕಿದಾರ್ರಿ? ಬಂಡೆಯ ಮೇಲೆ ಬುನಾದಿ ಹಾಕಿ ಆ ಬುನಾದಿ ಮೇಲೆ ಕಟ್ಟಿದ ಮನೆ ಅದು ಎಷ್ಟು ಬೇಗ ಬಿದ್ದು ಹೋಗೋದಿಲ್ಲ. ಎಂತ ದೊಡ್ಡ ಪ್ರಳಯ ಬಂದ್ರು ಅದನ್ನ ಕದಲಿಸ್ಲಿಕ್ಕೆ, ಅಲಗಾಡಿಸ್ಲಿಕ್ಕೆ ಆಗುವುದೇ ಇಲ್ಲ. ಆಮೇಲೆ ಅವನೇ ಶಿಷ್ಟನು, ಅವನೇ ನೀತಿವಂತನು. ಅವನ ಒಂದು ಬಿಲ್ಡಿಂಗ್, ಅವನ ಒಂದು ಕನ್ಸ್ಟ್ರಕ್ಷನ್, ಅವನ ಒಂದು ಮನೆಯನ್ನ ಎಂದಿಗೂ ಕದಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕಂದ್ರೆ ಅವನು ಎದರ ಮೇಲೆ ಕಟ್ಟಿದನ್ರಿ? ಬಂಡೆಯ ಮೇಲೆ ಕಟ್ಟಿದಾನೆ. ಸೊ ಬಂಡೆಯ ಮೇಲೆ ಅಸ್ತಿಬರ ಹಾಕುವವನು ಎಂತವನು ಎಂಬುದಾಗಿ ಆಗಲೇ ವಾಕ್ಯ, ದೇವರ ವಾಕ್ಯಗಳನ್ನ ಕೇಳಿ ಆ ವಾಕ್ಯಗಳಂತೆ ನಡೆದು ಆ ವಾಕ್ಯಗಳನ್ನ ಕೈಗೊಳ್ಳುವವನು ಬಂಡೆಯ ಮೇಲೆ ಕಟ್ಟಿದ ಮನೆಗೆ ಸಮಾನನಾಗಿದ್ದಾನೆ. ಆಮೇಲೆ ಅವನ ಕಟ್ಟಡವು ಅದು ನಿತ್ಯವಾಗಿರುತ್ತೆ, ಎಂದಿಗೂ ಕದಲುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತು ನಾವು ಯಾವುದರ ಮೇಲೆ ಮನೆ ಕಟ್ಟುತ್ತಾ ಇದ್ದೇವೆ? ಬಂಡೆಯ ಮೇಲೆ ಕಟ್ಟುತ್ತಾ ಇದೀವಾ ಅಥವಾ ಬಂಡೆ ಮೇಲೆ ಕಟ್ಟಿದೀವಾ? ಹಲ್ಲೆಲೂಯಾ. ಬಡ್ಡಿ ಮೇಲೆ ಕಟ್ಟಿದೀವಾ? ಮತ್ತೆ ಆಮೇಲೆ ಹಲ್ಲೆಲೂಯಾ, ಬಡ್ಡಿ ಸಾಲ ತಗೊಂಡು ಮನೆ ಕಟ್ಟಿದೀವಿ, ಬಂಡೆಯ ಮೇಲೆ ಕಟ್ಟಲಿಲ್ಲ ನಾವು ಮನೆ. ಆಮೇಲೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಬಂಡೆಯ ಮೇಲೆ ಕಟ್ಟಿದ ಮನೆ ಅದು ಎಂದಿಗೂ ಬಿದ್ದು ಹೋಗೋದಿಲ್ಲ, ಶಾಶ್ವತವಾಗಿರುತ್ತೆ. ಆದ್ರೆ ಬಡ್ಡಿ ಮೇಲೆ ಕಟ್ಟಿದ ಮನೆ ಬಿದ್ದು ಹೋಗುತ್ತೆ. ಆಮೇಲೆ ಅಲ್ಲೂ ಯಾಕೆಂದ್ರೆ ನಮ್ಮ ಭರವಸೆ ಬಂಡೆ ಮೇಲೆ ಇರ್ಬೇಕಾ ಬಡ್ಡಿ ಮೇಲೆ ಇರ್ಬೇಕಾ? ಬಂಡೆ ಮೇಲೆ ಇರ್ಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಸೊ ನಮ್ಮ ಮನೆಗಳು ಆ ಒಂದು ಅಗಿನ ತೆಗಿವಾಗ ಹೆಂಗ್ ತೆಗಿಬೇಕು? ಸ್ವಲ್ಪ ಮೇಲೆ 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 ತೆಗೆದು ಅದ ಮೇಲೆ ಮನೆ ಕಟ್ಟಿದ್ರೆ ನಿಲ್ಲತ್ತ? ಒಂಚೂರು ಗಾಳಿ ಬಂದ್ರೆ ಬಿದ್ದು ಹೋಗುತ್ತೆ. ಒಂದ್ 2 ಮಳೆಗೆ ತಡೆಯೋದಿಲ್ಲ, ಗೋಡೆ ಹಂಗೆ ಬಿದ್ದು ಬಿಡುತ್ತೆ. ಆದ್ರೆ ಅಗಿನ ಜಾಸ್ತಿ ಆಳವಾಗಿ ಏನ್ ಮಾಡ್ಬೇಕು? ಅಗಿದು ಅಲ್ಲಿ ಬಂಡೆ ಕಲೆಗಳು ಸಿಕ್ಕಿದ್ರೆ ಇನ್ನೂ ಚಲೋ. ಆಮೇಲೆ ಯಾಕಂದ್ರೆ ಕೆಳಗೆ ಏನಿದೆ? ಕಲ್ಲಿದೆ. ಅಷ್ಟು ಬೇಗ ಭೂಮಿ ಏನಾಗೋದಿಲ್ಲ, ಬಿರುಕು ಬಿಡೋಂಗಿಲ್ಲ. ಕರೆಕ್ಟ್ ಅಲ್ಲ? ಅಲ್ಲೂ ಅದರ ಮೇಲೆ ತನ್ನ ಅಸ್ಥಿಭಾರವನ್ನು ಹಾಕಿ ಕೆತ್ತಿದ ಕಲ್ಲನ್ನ ಇಟ್ಟು ಅಸ್ಥಿಭಾರ ಹಾಕಿ ಅದರ ಮೇಲೆ ನಾವು ಮನೆಯನ್ನು ಕಟ್ಟೋದಾದ್ರೆ ಆ ಮನೆ ಏನ್ ಬಂದ್ರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆ, ಅಲ್ಲಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ಎಂತ ದೊಡ್ಡ ಬಿರುಗಾಳಿ ಬಂದು ನಾವು ಮನೇನ ಏನ್ ಮಾಡ್ಲಿಕ್ಕೆ ಆಗೋದಿಲ್ರಿ, ಅಲ್ಲಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲೆಲ್ಲೂ ಈಗಿನ ಕಾಲದಲ್ಲಿ ಕಟ್ಟುವಂತ ಮನೆಗಳು ಹೆಂಗಿದೆ? 10-12 ವರ್ಷ ಆದ್ರೆ ಸಾಕು ಸೋರ್ಲಿಕ್ಕೆ ಶುರು ಮಾಡುತ್ತೆ. ಅಲ್ಲೂ 10-15 ವರ್ಷ ಆದ್ರೆ ಸಾಕು ಗೋಡೆಗಳೆಲ್ಲ ಕ್ರಾಕ್ ಬಿದ್ದು ಬಿಡುತ್ತೆ. ಅಲ್ಲೆಲೂಯ, ಅಲ್ಲೆಲೂಯ. ಅದು ನಿಜವಾಗ್ಲೂ ನಮ್ಮ ಒಂದು ಮನೆ ಇದರ ಮೇಲೆ ಇರ್ಬೇಕಂದ್ರೆ ಬಂಡೆ ಮೇಲೆ ಇರಬೇಕು. ಅಂದ್ರೆ ಮನೆ ಅಂದ್ರೆ ನಾವು ಉಳಿಯುವಂತ ಮನೆ ಅಲ್ಲ ರೀ. ಈ ದೇಹ ಎಂಬ, ಶರೀರವೆಂಬ, ಆತ್ಮ ಎಂಬ ಮನೆಯ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಸೊ ಈ ಮನೆ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಇದ್ರ ಒಳಗೆ ಹಾಕುವಂತ ಬುನಾದಿ ಅದಂಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಆ ಬುನಾದಿ ಯಾರ ಮೇಲೆ ಹಾಕಿರ್ಬೇಕು? ಬಂಡೆಯ ಮೇಲೆ ಹಾಕಿರ್ಬೇಕು. ಆ ಬಂಡೆ ಯಾರು ಗೊತ್ತಾ? ವಾಕ್ಯಗಳನ್ನು ಓದಿಕೊಳ್ಳೋಣ. 1ನೇ ಪೇತ್ರ 2ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. 1ನೇ ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಸ್ವಲ್ಪ ಬೇಗ ಬೇಗ ವಾಕ್ಯಗಳನ್ನು ತೆಗೆದು ಓದಿಕೊಳ್ಳೋಣ. 1ನೇ ಪೇತ್ರ 2ನೇ ಅಧ್ಯಾಯ 6ನೇ ವಚನ. ಈಗ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ. ಚಿಯೋನಿನಲ್ಲಿ ಮೂಳೆಗಲ್ಲನ್ನು ಇಡುತ್ತಾ ಇದ್ದೇನೆ. ಅದು ಆಯಲ್ಪಟ್ಟದ್ದು, ಅದು ಆಯಲ್ಪಟ್ಟಿದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ. ಏನಾಗೋದಲ್ರಿ? ಆಶಾಭಂಗ ಪಡುವುದೇ ಇಲ್ಲ. ಅಲ್ಲೆಲ್ಲೂಯ್ಯ. ಈಗ ಚಿಯೋನಿನಲ್ಲಿ ಒಂದು ಮೂಳೆಗಲ್ಲನ್ನು ಇಡ್ತಾ ಇದ್ದೇನೆ. ಅದಕ್ಕೆ ಗಣ್ಯವಾದದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ, ಎಂದಿಗೂ ಕದಲುವುದೇ ಇಲ್ಲ. ಅವನ ಕದಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನ ನಂಬಿಕೆ ಆ ಬಂಡೆಯಾಗಿರುವಂತ, ಮೂಳೆಗಲ್ಲಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಇದೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಾವು ಸ್ಟ್ರಾಂಗ್ ಆಗಿದ್ದೀವಿ. ಕಾರಣ ನನ್ನ ಬುನಾದಿ ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿದೆ. ನನ್ನ ಬುನಾದಿ ಎಲ್ಲಿ ಹಾಕಲ್ಪಟ್ಟಿದ್ದೀವಿ? ನಾನು ಮಾಡೋದು ವ್ಯಾಪಾರದ ಮೇಲೆ ಬುನಾದಿ ಹಾಕಿದ್ರೆ ನಿಲ್ಲತೀವಾ? ಯಾಕಂದ್ರೆ ಕೊರೋನಾ ಬಂದಾಗ ಎಲ್ಲಾ ಜಾತ್ರೆ ಬಂದ ಆತ. ಆಮೇಲೆ ಬಂದ ಆತಲ್ಲ? ಅಲ್ಲೆಲ್ಲೂಯ್ಯ. ಆಮೇಲೆ ಈಗ ವ್ಯಾಪಾರ ಮಾಡಿದ್ದೀವಿ. ಎಲ್ಲಿ ವ್ಯಾಪಾರ ಮಾಡಿ 2 ವರ್ಷ ಆರಾಮಾಗಿ ಮನೇಲಿ ಕುತ್ಕೊಂಡಿದ್ದೀವಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅವಾಗ ಒಂದು ವೇಳೆ ವ್ಯಾಪಾರದ ಮೇಲೆ ನಂಬಿಕೆ ಇಟ್ಟಿದ್ರೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನಾ? ಹೊಡೆದಿಂದ ಮನೆಗೆ ಬರ್ತಿದ್ದೀವಿ. ಒಂದು ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಹೇಳ್ತಾ ಇದ್ದವು, ನಮ್ಮ ಒಂದು ನಂಬಿಕೆ ಮೂಳೆಗಲ್ಲಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಅವನ ಮೇಲೆ ನಂಬಿಕೆ ಇಟ್ಟು ಕಟ್ಟಿದಂತ ಮನೆ ಅದು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ವಾಕ್ಯ ಓದಿಕೊಳ್ಳೋಣ. ರೋಮರ್ ಬರೆದಂತ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನ. 9ನೇ ಅಧ್ಯಾಯ 33ನೇ ವಚನ. ಈಗ ಚಿಯೋನಿನಲ್ಲಿ ಎಡುವವು ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ
ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. ಆಮೆನ್. ಚಿಯೋಣಿನಲ್ಲಿ ಒಂದು ಕಲ್ಲನ್ನು ಇಡ್ತಾ ಇದ್ದೇನೆ, ಒಂದು ಬಂಡೆ ಕಲ್ಲನ್ನು ಇಡ್ತಾ ಇದ್ದೇನೆ. ಆ ಕಲ್ಲಿನ ಮೇಲೆ ಭರವಸೆ ಇಡುವವನು ಎಂದಿಗೆ ಏನಾಗುವುದಿಲ್ಲ, ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ. ನಿರಾಶೆ ಹೊಂದೋದೇ ಇಲ್ಲ, ಯಾಕಂದ್ರೆ ಅವನ ನಂಬಿಕೆ ಆ ಬಂಡೆ ಮೇಲೆ ಇದೆ. ಹಲ್ಲೆಲೂಯಾ. ಈ ಮನೆ ಮೇಲೆ ನಂಬಿಕೆ ಇದೆಯಾ, ಬುನಾದಿ ಮೇಲೆ ನಂಬಿಕೆ ಇದೆಯಾ? ಬುನಾದಿ ಸಾಂಗಿದ್ರೆ ತಾನೇ ಮನೆ ನಿಲ್ಲತ್ತಂತ ಒಂದು ನಂಬಿಕೆ ಇರುತ್ತೆ. ನಾವು ಭೂಮಿ ನೋಡುವಾಗ ಯಾವ್ದೋ ಒಂದು ಭೂಮಿಯಲ್ಲಿ ಮನೆ ಕಟ್ಟಿಬಿಡ್ತೀವ, ನೋಡ್ತೀವಿ ಇದು ಎರಿ ಭೂಮಿ, ಇದು ಕರಿಮಣ್ಣು, ಇದು ಮಸಾರಿ ಭೂಮಿ, ಇದು ಕೆಂಪು ಭೂಮಿ, ಕರೆಕ್ಟ್ ನೋಡ್ತೀವ. ಅದಕ್ಕೆ ತಕ್ಕಂತ ಫೌಂಡೇಶನ್ ಹಾಕ್ತೇವೆ. ಇದಕ್ಕಿಷ್ಟು ಮಾಡಿದ್ರೆ ಸಾಕು, ಆದ್ರೆ ಇದಕ್ಕಿಷ್ಟು ಹೋಗ್ಬೇಕು ಯೋಚನೆ ಮಾಡ್ತೀವಿ ತಾನೆ. ಯಾಕಂದ್ರೆ ಬುನಾದಿ ಸ್ಟ್ರಾಂಗ್ ಇದ್ರೆ ಮಾತ್ರ ಕಟ್ಟಡಗಳು ಸ್ಟ್ರಾಂಗ್ ಆಗಿ ನಿಲ್ಲುವಂತದ್ದಾಗಿದೆ. ಸೊ ನಮ್ಮ ಬುನಾದಿ ಆಗಿರುವಂತ ಯೇಸು ಕ್ರಿಸ್ತನಲ್ಲಿ ನಾವು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಮ್ಮ ಕಟ್ಟಡವು ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಏನೋ ಸುಮ್ಮನೆ ನಾವು ಹೋಗಿ ಕಟ್ಟುವಂತ ಮನೆಯಾಗಿರಬಾರದು. ನಮ್ಮ ಅಸ್ಥಿವಾರವು ಸ್ಟ್ರಾಂಗ್ ಆಗಿರಬೇಕು. ಯೇಸು ಕ್ರಿಸ್ತನ ಮೇಲೆ ಕಟ್ಟಿರುವಂತ ಮನೆಯಾಗಿರಬೇಕು ನಾವುಗಳು. ಅದು ಮಾತ್ರ ಏನ್ ಬಂದು ಬಿದ್ದು ಹೋಗೋದಿಲ್ಲ. ಸುಮ್ಮನೆ ಬಂದು ಮನೆ ಕಟ್ಟಿದವರು ಒಂಚೂರು ತೊಂದರೆ ಬಂದ್ರೆ ಬಿದ್ದು ಹೋಗ್ಬಿಡ್ತಾರೆ, ಒಂಚೂರು ಅನಾರೋಗ್ಯ ಬಂದ್ರೆ ಬಿದ್ದು ಹೋಗ್ಬಿಡ್ತಾರೆ, ಒಂಚೂರು ಏನಾರ ಕಷ್ಟ ಬಂದ್ರೆ ಬಿದ್ದು ಹೋಗ್ಬಿಡ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕಟ್ಟಿದಂತ ಮನೆಯಾಗಿರೋದಾದ್ರೆ ನಾವು ಅದು ಎಂತ ದೊಡ್ಡ ಬಿರುಗಾಳಿ ಬಂದ್ರು ಸ್ಟ್ರಾಂಗ್ ಆಗಿರ್ತೇವೆ. ನಮ್ಮನ್ನ ಏನು ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಂತ ದೊಡ್ಡ ಅನಾರೋಗ್ಯ ಬಂದ್ರು ಪರವಾಗಿಲ್ಲ, ಸತ್ತನ್ನು ಏಸುದನ್ನು ಕೊಡ್ರೋ ಅಂತ ನಂಬಿಕೆಯಲ್ಲಿ ನಿಂತುಕೊಂಡಿರ್ತೀವಿ. ಹಾಗಾಗಿ ಆ ರೋಗ ನಮ್ಮನ್ನ ಏನು ಮಾಡೋಂಗಿಲ್ಲ, ಸತ್ತರನ್ನು ಬದುಕಿ ಬರ್ತಾ ಇರ್ತೀವಿ ನಾವು. ಆಮೇಲೆ ಬಾಕಿ ಅರ್ಥ ಆಗ್ತಾ ಇದಲ್ಲ. ಸತ್ತ ನಾವೇನಾಗ್ತೇವೆ, ಬದುಕಿ ಬರ್ತೀವಿ. ಎಂತ ದೊಡ್ಡ ಪ್ರಳಯ ಬಂದು ನಾವೇನ್ ಮಾಡ್ತಾ ಇರ್ತೇವೆ, ಬದುಕ್ತಾನೆ ಇರ್ತೇವೆ. ನಮ್ಮನ್ನ ಕದಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ಅಸ್ಥಿಭಾರವು ಎಲ್ಲಿ ಹಾಕಲ್ಪಟ್ಟಿದೆ, ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿದೆ. ಆಮೇಲೆ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ಅವರೆಲ್ಲರೂ ಆತ್ಮಿಕವಾದ ಒಂದೇ ಪಾನವನ್ನು ಕುಡಿದರು, ಯಾಕೆಂದ್ರೆ ಅವರನ್ನು ಹಿಂಬಾಲಿಸಿದ ಆತ್ಮಿಕ ಬಂಡೆಯೊಳಗಿಂದ ಅವರು ಹಿಂಬಾಲಿಸಿದ ಆತ್ಮಿಕ ಬಂಡೆಯೊಳಗಿಂದ ಅವರು ಕುಡಿದರು. ಬಂಡೆ ಒಳಗಿಂದ ಅವರು ನೀರನ್ನು ಕುಡಿದರು. ಆ ಬಂಡೆಯು ಕ್ರಿಸ್ತನೇ. ಆ ಬಂಡೆ ಯಾರು? ಕ್ರಿಸ್ತನು. ಆ ಬಂಡೆ ಯಾರ್ರಿ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಬಂಡೆ ಅಂದ್ರೆ ಸಾಧಾರಣ ಬಂಡೆ ಇಲ್ಲರಿ. ಆ ಬಂಡೆ ಅವ್ರ ಕೊರತೆಯಲ್ಲಿದ್ದಾಗ ಅವ್ರ ದಾಹವನ್ನು ನೀಗಿಸಿದಂತ ಬಂಡೆ. ಹಲ್ಲೆಲೂಯಾ. ಆ ಬಂಡೆ ಇದ್ದ ಕಾರಣದಿಂದಲೇ ಇವತ್ತು ಇಸ್ರಾಯೇಲ್ ಜನರು ಬದುಕಿದ್ರು. ಅರ್ಥ ಆಗ್ತಲ್ಲ? ಹಲ್ಲೆಲೂಯಾ. ಯಾಕಂದ್ರೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳಿ ಗೋಳಾಡ್ತಾ ಇರುವಾಗ ಆ ಮೋಶೆ ಕೋಲನ್ನು ತಗೊಂಡು ಹೋಗಿ ಬಂಡೆಯನ್ನು ಹೊಡೆದ ಕೂಡಲೇ ಆ ಬಂಡೆ ಬಿರುಕು ಬಿಟ್ಟು ಆ ಬಂಡೆಯಿಂದ ಏನ್ ಬಂತು, ಅವರಿಗೆ ನೀರು ಬಂತು. ಆ ನೀರನ್ನು ಕುಡಿದವರು ಬದುಕಿದರು. ಹಲ್ಲೆಲೂಯಾ. ಯಾಕಂದ್ರೆ ಆ ಬಂಡೆ ಯಾರಂದ್ರೆ ಯೇಸು ಕ್ರಿಸ್ತನು. ಇವತ್ತು ನಾವು ಮನೆ ಕಟ್ಟಿದೀವಿ ಅಂದ್ರೆ ಆ ಅಸ್ಥಿವಾರವು ಎಲ್ಲಿ ಹಾಕಿರ್ಬಿಟ್ಟಿರ್ಬೇಕು? ಬಂಡೆ ಮೇಲೆ ಹಾಕಿರ್ಬೇಕು. ಆ ಬಂಡೆ ಯಾರ್ರಿ? ಕ್ರಿಸ್ತನೇ ಆ ಬಂಡೆಯಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಆ ಬಂಡೆಯಾಗಿದ್ದಾನೆ. ಆತನ ಮೇಲೆ ನಮ್ಮ ಅಸ್ಥಿಭಾರವನ್ನು ಹಾಕುವುದಾದರೆ ಅದು ಎಂದಿಗೂ ಕದಲುವುದೇ ಇಲ್ಲ. ಅಲ್ಲೆಲ್ಲ ಈ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 11ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. 3ನೇ ಅಧ್ಯಾಯ 11ನೇ ವಚನಗಳಿಂದ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಹಾಕಿರುವಂತ ಅಸ್ಥಿವಾರವು ಯಾರ್ರಿ? ಅಸ್ಥಿವಾರವು ಯಾರ್ರಿ? ಆಮೆನ್. ಹಲ್ಲೆಲೂಯಾ. ನಮಗೆ ಅಸ್ಥಿವಾರ ಯಾರು? ಅವನ ಮೇಲೆ ನಿಂತುಕೊಂಡಿದ್ದೀವಿ ನಾವು. ಆಮೆನ್. ಹಲ್ಲೆಲೂಯಾ. ಹಾಗಾಗಿ ಏನ್ ಬಂದು ನಾವು ಏನಾಗುವುದಿಲ್ಲ, ಕದಲುವುದೇ ಇಲ್ಲ. ನನ್ನ ಅಸ್ಥಿವಾರ ಯೇಸು ಕ್ರಿಸ್ತ, ನನ್ನ ಬುನಾದಿ ಯೇಸು ಕ್ರಿಸ್ತ, ನನ್ನ ಬಂಡೆ ಯೇಸು ಕ್ರಿಸ್ತನು. ಅವನ ಮೇಲೆ ನಾನು ನಿಂತುಕೊಂಡಿದ್ದೇವೆ. ನನ್ನ ಮನೆ ಆತನ ಮೇಲೆ ಕಟ್ಟಲ್ಪಟ್ಟಿದೆ. ವಾಕ್ಯ ಓದೋಣ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಮತ್ತೊಬ್ಬ ಅಸ್ಥಿವಾರ ಅಷ್ಟು ಸ್ಟ್ರಾಂಗ್ ಇರೋಂಗಿಲ್ರಿ. ಆಮೇಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು, ಕಟ್ಟಿಗೆ, ಹುಲ್ಲು, ಆಪು ಇವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಯಾಕೆಂದರೆ ಆ ದಿನವು ಬೆಂಕಿಯೊಡನೆ ಪ್ರತ್ಯಕ್ಷವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು. ಒಬ್ಬನ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಪ್ರತಿಫಲ ದೊರೆಯುವುದು. ಅಸ್ಥಿವಾರದ ಮೇಲೆ ಕಟ್ಟಿದ ಉಳಿದರೆ ಅವನಿಗೆ ಏನು ಸಿಗುವುದು? ಪ್ರತಿಫಲ. ಆಮೇಲೆ ಉಳಿದರೆ ಮಾತ್ರ ಪ್ರತಿಫಲ. ಯಾರಿಗೆ? ಅಸ್ಥಿಭಾರದ ಮೇಲೆ ಸ್ಟ್ರಾಂಗ್ ಆಗಿ ನಿಂತುಕೊಂಡವ್ರಿಗೆ ಮಾತ್ರ ಪ್ರತಿಫಲ ಸಿಗೋದು. ಹೊಳ್ಳುಗಳು, ಕಟ್ಟಿಗಳು, ಮರಗಳು ಇದ್ರೆ ಬೆಂಕಿ ಬಂದಾಗ ಏನಾಗ್ಬಿಡ್ತದೆ? ಅದಲ್ಲ ನಿಲ್ಲತ್ತ? ಅದ
ವಜ್ರ ವೈಡೂರ್ಯ ಏನ್ ಹಾಕಿದ್ರು ನಿಲ್ಲತ್ತಾ ಅದು? ಹಲ್ಲೆಲೂಯಾ. ಸ್ಟ್ರಾಂಗ್ ಆಗಿ ನಿಂತುಕೊಂಡ್ರೆ ಮಾತ್ರ ಪ್ರತಿಫಲ ಬರೋದು. ಅಸ್ಥಿಭಾರವು ಕ್ರಿಸ್ತನಾಗಿರಬೇಕು. ಆ ಅಸ್ಥಿಭಾರದ ಮೇಲೆ ಮನೆಯನ್ನು ಕಟ್ಟಿರೋದಾದ್ರೆ ಖಂಡಿತವಾಗಿ ಶೋಧಿಸ್ಲಿಕ್ಕೆ ಏನಾದ್ರು ಬರುತ್ತೆ, ಪ್ರಳಯ ಬರುತ್ತೆ, ಬೆಂಕಿ ಬರುತ್ತೆ, ಏನೋ ಒಂದು ಬರುತ್ತೆ. ಆದ್ರೆ ಅದರಲ್ಲಿ ಕೂಡ ಅದೇನಾಗಿರಬಾರದು, ಸುಟ್ಟು ಹೋಗಿರಬಾರದು, ಬಿದ್ದು ಹೋಗಿರಬಾರದು, ಸ್ಥಿರವಾಗಿ ನಿಂತುಕೊಂಡಿರುವ ಮನೆಯಾಗಿರಬೇಕು. ಆಮೇಲೆ ಒಳ್ಳೆ ವಸ್ತುಗಳಿಂದ ಮನೆಯನ್ನು ಕಟ್ಟಿದ್ರೆ ಮನೆ ಉಳಿಯೋದಿಲ್ಲ. ಉಳಿಯತ್ತಾ? ಕಟ್ಟಿಗೆ ತಗೊಂಡ್ ಬಂದ ಹಾಕ್ರಿ, ಬೆಂಕಿ ಹಚ್ಚಿ ನೋಡೋಣ, ನಿಲ್ಲತ್ತಾ ಅದ? ಹುಲ್ಲಿನಲ್ಲಿ ಮನೆ ಕಟ್ಟಿ ನೋಡ್ರಿ, ನಿಲ್ಲತ್ತಾ ಅದ? ಬಂಗಾರನೇ ಹಾಕಿ ಕಟ್ರಿ, ನಿಲ್ಲತ್ತಾ ಅದ? ಅದು ಕರಿಗೆ ಬಿದ್ದು ಬಿಡುತ್ತೆ. ಆಮೇಲೆ ಆದ್ರೆ ಕರಿಗೆ ಹೋಗದೇ ಇರುವಂತ ಒಂದು ಕಟ್ಟಡವಾಗಿ ನಾವಿರ್ಬೇಕು. ನಮ್ಮ ಬುನಾದಿ ಸ್ಟ್ರಾಂಗ್ ಆಗಿ ಇರಬೇಕು. ಖಂಡಿತವಾಗಿ ದೇವರು ಶೋಧಿಸ್ತಾನೆ. ನಮ್ಮ ಮನೆ ಸ್ಥಿರವಾಗಿದೆಯಾ ಇಲ್ವಾ ಶೋಧಿಸುತ್ತಾನೆ. ಯೋಬನ ಜೀವಿತದಲ್ಲಿ ದೇವರು ಶೋಧಿಸಿದ. ಯೋಬನ ಜೀವಿತದಲ್ಲಿ ಶೋಧಿಸಿದ ಇಲ್ಲ, ಆದ್ರೆ ಸ್ಥಿರವಾಗಿ ನಿಂತುಕೊಂಡಿದ್ದ. ಆಮೇಲೆ ಕಳ್ಕೊಂಡಿದ್ದೆಲ್ಲ ಪಡೆದುಕೊಂಡ, ಎರಡರಷ್ಟು ಪಡ್ಕೊಂಡ. ನಾವು ಒಂದು ವೇಳೆ ಸ್ಥಿರವಾಗಿ ನಿಂತುಕೊಳ್ಳೋದಾದರೆ ನಮ್ಮನ್ನ ದೇವರು ಪ್ರತಿಫಲದಲ್ಲಿ ನಡೆಸುವಂತವನಾಗಿದ್ದಾನೆ. ನನ್ನ ಅಸ್ಥಿಭಾರವು ಯೇಸು ಕ್ರಿಸ್ತನಾಗಿದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ತಿಮೋಥಿಗೆ ಬರೆದಂತಹ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ. 2ನೇ ತಿಮೋಥಿಯು 2ನೇ ಅಧ್ಯಾಯ 19ನೇ ವಚನ. ಆದರೂ ದೇವರ ಅಸ್ಥಿವಾರವು ಖಂಡಿತವಾಗಿ ನಿಲ್ಲುತ್ತದೆ. ದೇವರ ಅಸ್ಥಿವಾರವು ಏನಾಗಿದೆ? ಖಂಡಿತವಾಗಿ ನಿಲ್ಲುತ್ತದೆ. ಯಾಕಂದರೆ ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ತನ್ನವರು ಯಾರ್ಯಾರು ಅನ್ನೋದು ಕರ್ತನು ಏನ್ ಮಾಡಿದಾನ್ರಿ? ಯಪ್ಪ, ಇವತ್ತು ನನ್ನ ಅಸ್ಥಿಮಾರದ ಮೇಲೆ ಇವತ್ತು ನಿಂತಿದವರು ಯಾರು ಅಂತ ಯಾರಿಗೆ ಗೊತ್ತರ? ಲೆಕ್ಕ ಯಾರು ಗೊತ್ತು? ನಾವು ಲೆಕ್ಕ ಮಾಡೋದು ಬೇಕಾಗಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಸಭೆಯಲ್ಲಿ ಬಂದು ಕುತ್ಕೊಂಡು ಯಾಕೋ ಅವ್ರು ಬಂದಿಲ್ಲಲ್ರಿ, ಅವ್ರ ಹಾಡು ಚೆನ್ನಾಗಿ ಮಾಡ್ತಾರಲ್ರಿ, ಅವರೇ ಬಂದಿಲ್ಲ, ವಾಕ್ಯ ಅವ್ರು ಚೆನ್ನಾಗಿ ಓದ್ತಾ ಇದಾರಲ್ರಿ, ಅವ್ರು ಯಾಕ್ರಿ ಬಂದಿಲ್ಲ, ಇವ್ ದೇವರಲ್ಲಿ ಚೆನ್ನಾಗಿ ನಡ್ಕೊಂಡಿದ್ದಾರಲ್ರಿ, ಯಾಕ್ರಿ ಬಿಟ್ರು ಅಂತ ಹೇಳಿ ಮಂದಿ ವಿಷಯವನ್ನು ತಿಳಿದುಕೊಂಡು ಅವರ ವಿಷಯದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಒಮ್ಮೆ ಅದೆಲ್ಲ ಲೆಕ್ಕ ಮಾಡೋದು ಯಾರು? ಅದೆಲ್ಲ ಲೆಕ್ಕ ಮಾಡೋದು ಯಾರು? ಅವ್ರು ಬಿಟ್ಟಾರ, ಅವ್ರು ಬರ್ತಾರ, ಇವ್ರು ಹೋಗ್ಯಾರ, ಇವ್ರು ಬಂದಾರ ಅಂತ ನಾವೇನ್ ಮಾಡ್ಬೇಡ್ರಿ. ಸಭೆಯಲ್ಲಿ ಆಗ್ಲಿ ಎಲ್ಲಿ ಆಗ್ಲಿ ಲೆಕ್ಕ ಮಾಡೋದು ಬೇಕಾಗಿಲ್ಲ. ದೇವರದ ವಿಷಯದಲ್ಲಿ ಲೆಕ್ಕವನ್ನು ತಗೊಳ್ಳುವಂತವನಾಗಿದ್ದಾನೆ. ನನ್ನ ಅಸ್ಥಿಭಾರದ ಮೇಲೆ ಗಟ್ಟಿಯಾಗಿ ನಿಂತವರು ಯಾರಂತ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಆದ್ರೆ ನಾವೇನ್ ಮಾಡ್ಬೇಕು? ನಾನು ಗಟ್ಟಿಯಾಗಿ ಅಸ್ಥಿಭಾರವನ್ನು ಬಿಡದೆ ನಿಂತುಕೊಂಡಿರ್ಬೇಕು ಅಂತ ತೀರ್ಮಾನ ಮಾಡಬೇಕು. ಹಲ್ಲೆಲೂಯಾ. ಎದುರಿಸುವಂತ ತಾಕತ್ತು ಕಟ್ಟಡದ ಮೇಲೆ ಇದೆ. ಅಸ್ಥಿಭಾರವು ಸ್ಟ್ರಾಂಗ್ ಆಗಿದ್ರೆ ಅದರ ಮೇಲೆ ನಿಂತುಕೊಂಡ್ರೆ ಬರ್ಲಿ ಬಿಡು, ಪ್ರಳಯ ಬರ್ಲಿ, ಸುನಾಮಿ ಬರ್ಲಿ, ಏನೇ ಬರ್ಲಿ, ನಾನು ಎದುರಿಸ್ತೀನಿ. ಯಾಕಂದ್ರೆ ನನ್ನ ಕೆಳಗಿರುವಂತ ಬುನಾದಿ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಾನು ಏನು ಕದಲಿಸ್ಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಶಿಷ್ಯರು ಏನ್ ಮಾಡಿದ್ರು ಗೊತ್ತಾ? ದೋಣಿಯಲ್ಲಿ ಹೋಗ್ತಾ ಇದ್ರು. ಮಾರ್ಕನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅದಿದೆ. ದೋಣಿಯಲ್ಲಿ ಹೋಗ್ತಿದ್ರು, ದೊಡ್ಡ ಬಿರುಗಾಳಿ ಬಂತು. ಬಿರುಗಾಳಿಲಿ ಒದ್ದಾಡಿದ್ರು, ಪ್ರಯಾಸ ಪಟ್ರು, ಕಷ್ಟಪಟ್ರು, ಒದ್ದಾಡಿದ್ರು, ಇನ್ನೇನ್ ಮುಳುಗೋಗ್ಬಿಡ್ತೀವಿ ಅಂತ ಹೆದರಿದ್ರು. ಎಲ್ಲ ಮುಗಿದ ಮೇಲೆ ಲಾಸ್ಟ್ ಯಾರನ್ನ ಬಂದ್ರು? ಯೇಸು ಕ್ರಿಸ್ತನ ಎಲ್ಲಿ ಇದ್ದನು? ಅದೇ ದೋಣಿಯಲ್ಲಿ ಕೆಳಗಿದ್ದ. ಆಮೇಲೆ ಇವ್ರ ಮೇಲೆ ಕುತ್ಕೊಂಡು ಒದ್ದಾಡ್ತಾರೆ. ಅದನ್ನ ಹಂಗ್ ಮಾಡ್ರು, ಇದನ್ನ ನೀರ್ ಹಿಂಗ್ ಒಳಗ್ ಬಂದಿದ್ ನೋಡ್ರು, ಇದನ್ನ ಹೊರ ಅದನ್ನ ಮಾಡ್ರು, ಹಿಂಗ್ ತಿರ್ಸು, ಹಂಗ್ ತಿರ್ಸು, ಎಲ್ಲ ಒದ್ದಾಡಿದ್ರು, ಎಲ್ಲ ಪ್ರಯಾಸ ಪಟ್ರು, ಎಲ್ಲ ಮಾಡಿದ್ರು. ಹಲ್ಲೆಲೂಯಾ. ಆದ್ರೆ ಇಷ್ಟೆಲ್ಲ ಮಾಡಿದವರು ಅದೇ ದೋಣಿಯಲ್ಲಿ ಕೆಳಗೆ ಯಾರು ಮಲಗಿದ್ರಂತೆ? ಆಮೇಲೆ ಇದು ಆತನ ಕೇಳಲಿಲ್ವಾ? ಅಷ್ಟು ದೊಡ್ಡ ಕೂಗಾಟ, ಒದ್ದಾಟ, ದೋಣಿ ಎತ್ತಾಕೋದು, ಹಿಂಗೆ ಸಮುದ್ರದಲ್ಲಿ ತೇಲಾಡೋದು ಎಲ್ಲ ಆತನ ಗೊತ್ತು. ಆದ್ರೂ ಸುಮ್ಮನೆ ಆತನ ಮಲಗಿದ್ನಂತೆ. ಎಲ್ಲ ಮುಗಿದ ಮೇಲೆ ಒಬ್ಬ ನಮ್ ಜೊತೆ ಎಷ್ಟು ಶ್ರಮ ಕೂಡ ಬಂದಿದ್ರಲ್ಲ, ಎಲ್ಲಿ ಅವರು ಅಂತೇಳಿ ಕೆಳಗೆ ಹೋಗಿ ಏನ್ ಮಾಡಿದಂತೆ ನೋಡಿ, ಅಯ್ಯೋ ಸ್ವಾಮಿ ಇಲ್ಲೇ ಇದ್ರ ನೀವು? ಆಮೇಲೆ ನಾವು ಇಷ್ಟೆಲ್ಲ ಸಹಾಯಕತ್ತೀವಿ, ನಿಮ್ಗೆ ಗೊತ್ತೇ ಇಲ್ವಾ? ಪ್ರಶ್ನೆ ಮಾಡೋದು ಅದೊಂದೇ ನಮಗೆ ಗೊತ್ತು. ಆಮೇಲೆ ಹಲ್ಲೆಲೂಯಾ. ಕರೆಕ್ಟ್ ಅಲ್ಲ? ಒದ್ದಾಡಿ, ಗೋಲಾಡಿ, ಕುಗ್ಗಿ, ನಾಶವಾಗಿ, ಹಾಳಾದ ಮೇಲೆ ಯಾರು ನನಗೆ ಬರೋದು? ನಮಗೆ ದೇವರಂತ ಒಬ್ಬ ಇದ್ನಲ್ಲ ಅಂತ ನನಗೆ ಬರೋದು. ಆಮೇಲೆ ಅವಾಗ ಬಂದು ದೇವರ ಹತ್ರ ಅಯ್ಯೋ ಸ್ವಾಮಿ ತಪ್ಪಾಯ್ತು, ಮನುಷ್ಯರಿ ನಾವು ಮಾಡ್ರಿ ಅಂತ ಕೇಳ್ತೀವ? ಈ ಏನ್ರಿ ಹಿಂಗ್ ಮಾಡ್ಬಿಟ್ರಲ್ಲ, ನಾನು ಹಿಂಗ್ ಆಗ್ಬಿಡ್ತಲ್ಲ ಅಂತೇಳಿ ಮತ್ತೆ ದೇವರನ್ನ ಏನ್ ಮಾಡೋದು? ನಾವು ಪ್ರಶ್ನೆ ಮಾಡೋದು. ಯೇಸುವಿನ ಹತ್ರ ಬಂದು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಾವು ಸಾಯ್ತಾ ಇದ್ದೀವಿ, ನಿಮ್ಗೆ ಚಿಂತೆ ಇಲ್ಲವೋ? ಕೇಳಿದ್ರು ವಾಕ್ಯದಲ್ಲಿ. ಆಮೇಲೆ ಅವಾಗ ಯೇಸುವಿನ ಹೇಳಿದ ಮಾತು, ಎಳೆಯ ಅಲ್ಪ ವಿಶ್ವಾಸಿಯೇ, ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲವೋ? ಆಮೇಲೆ
ಅರ್ಥ ಆಯ್ತು? ನಿನ್ನ ಸ್ವಂತ ಬಲ, ನಿನ್ನ ಸ್ವಂತ ಆಲೋಚನೆ, ನಿನ್ನ ಸ್ವಂತ ಕಾರ್ಯಗಳಲ್ಲಿ ನೀನು ಜಯಿಸಬೇಕಂತ ಹೋದರೆ ಸೋಲು ಹೊಂದಿಕೊಂಡೇ ಬರುತ್ತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟೇ ನಾನು ಇದು ಕೆಳಗೆ ಇದ್ನಲ್ಲ, ನಿನಗೆ ಇನ್ನೂ ನಂಬಿಕೆ ಬರಲಿಲ್ಲವೋ, ನನ್ನ ನೆನಪು ಬರಲಿಲ್ಲವೋ, ಎಳೆಯ ಅಲ್ಪ ವಿಶ್ವಾಸಿ ಅಂತ ಹೇಳಿ ಯೇಸು ಬಂದು ಒಂದೇ ಒಂದು ಮಾತು ಗಪ್ಪರಂದ್ರು, ಹಂಗೆ ಸಮುದ್ರ ಏನಾಗ್ಬಿಡುತ್ತೋ ಶಾಂತವಾಗಿಬಿಡುತ್ತೆ. ಒಂದು ಮಾತು, ಅಲ್ಲೆಲೂಯ. ಅಷ್ಟೊತ್ತು ಗೋಳಾಡ್ತಿದ್ರು, ಯಾಕಂದ್ರೆ ಬಲ ಇತ್ತು, ಬುದ್ಧಿ ಇತ್ತು, ಜ್ಞಾನ ಇತ್ತು, ಹೆಂಗ್ ಗಾಳಿ ಬರತ್ತಂತ ಒಂದು ತಿಳುವಳಿಕೆ ಇತ್ತು. ಹಾಗೆ ಪ್ರಯತ್ನ ಮಾಡೋಣ ಬಿಡು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅವರು. ಸ್ವಂತ ಬಲದಿಂದ ಆಯ್ತಾ? ಇನ್ನೂ ಜಾಸ್ತಿ ಗೋಲಾಟನೇ ಆಯ್ತು. ಅಲ್ಲೆಲೂಯ. ಆದ್ರೆ ಯೇಸುಸ್ವಾಮಿ ಮೇಲೆ ನಂಬಿಕೆ ಇತ್ತು. ಯೇಸುಸ್ವಾಮಿ ಬಂದು ಒಂದೇ ಒಂದು ಮಾತು ಹೇಳಿದ, ಏನದು? ಸುಮ್ಮನೆ ಇರಂತ ಹೇಳಿದ ತಕ್ಷಣ ಸಮುದ್ರ ಏನಾಗ್ಬಿಡುತ್ತೋ, ಅಷ್ಟೊಂದು ಆಕ್ರೋಶವಾಗಿ ಹೇಳ್ತಿದ್ದಂತ ಸಮುದ್ರವು ಶಾಂತವಾಯಿತು. ಕೆಳಗಿರುವಂತ ಯೇಸುಸ್ವಾಮಿನ ಮರಿತಾ ಇದ್ರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರೋಕ್ ಸಾಧ್ಯ ಇಲ್ಲ. ಯೇಸುಸ್ವಾಮಿನ ಮರೆತರೆ ಬಿಲ್ಡಿಂಗ್ ಬಿದ್ದೋಗ್ಬಿಡತ್ತೆ, ಚಿಕ್ಕ ಗಾಳಿಗೆ ಬಿದ್ದೋಗ್ಬಿಡತ್ತೆ. ಅಲ್ಲೆಲ್ಲೂಯ. ಅರ್ಥ ಆಯ್ತಲ್ಲ ಪ್ರೇರೆ? ಇಬ್ರು ಏನ್ ಮಾಡ್ತಿದ್ರಂದ್ರೆ ಗಿಡ ತಗೊಂಡ್ ಬಂದಿದ್ರಂತೆ. ಅಕ್ಕಪಕ್ಕದ ಮನೆಯವರು ಒಂದೇ ಟೈಮ್ನಲ್ಲಿ ಹೋಗಿ ಏನ್ ಮಾಡಿದ್ರಂತೆ, ಅವರು ಗಿಡ ತಂದಿದ್ರು. ಇಬ್ರು ಒಂದೇ ಟೈಮ್ನಲ್ಲಿ ಅಗಿ ಹಚ್ಚಾಕತ್ತಾರ. ಆದ್ರೆ ಒಬ್ಬ ಏನ್ ಮಾಡ್ತಾನೆ, ಅವನು ನೋಡ್ತಾನೆ, ನಂದು ಬೇಗ ಬೆಳೆಸ್ಬೇಕು ಅಂತ ಹೇಳಿ ತಗೊಂಡ್ ಬರ್ತಾನೆ. ದಿನಾದಿಗೆ ಏನ್ ಮಾಡ್ತಾನೆ, ಕಸ ತೆಗಿತಾನೆ, ಗೊಬ್ಬರ ಹಾಕ್ತಾನೆ, ನೀರ್ ಹಾಕ್ತಾನೆ, ಅದು ಚಿಗುರೈತಾ ಬೆಳೆದೈತಾ ನೋಡ್ತಾನೆ ಇದ್ದಾನೆ. ಅದು ತುಂಬಾ ಚೆನ್ನಾಗಿ ಏನಾಗ್ತಾನೆ ಇದೆ, ಬೆಳೀತಾನೆ ಇದ್ದಾನೆ. ಆದ್ರೆ ಇನ್ನೊಬ್ಬ ಏನ್ ಮಾಡಿದ, ತಗೊಂಡ್ ಬಂದಿದ್ನಲ್ಲ, ಅವ ಹಚ್ಚಿ ಕೈ ಬಿಟ್ಟಿದ. ಏನ್ ಮಾಡ್ಬಿಟ್ಟ, ಕೈ ಬಿಟ್ಬಿಟ್ಟಿದ. ಅವನು ತಿಳಿದಾಗ ನೀರ್ ಹಾಕೋದು, ಅವನು ತಿಳಿದಾಗ ಏನ್ ಮಾಡೋದು, ಅಪರೂಪಕ್ಕೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಏನ್ ಮಾಡೋದು, ಸ್ವಚ್ಛ ಮಾಡೋದು. ಸಿಕ್ಕಿದಾಗ ಗೊಬ್ಬರ ಹಾಕೋದು, ಇಲ್ಲಾಂದ್ರೆ ಬಿಟ್ಬಿಡೋದು. ತಿಳಿದಾಗ ಅವ್ರು ಏನ್ ಮಾಡ್ತಿದ್ದ, ಅವನು ನೀರು ಬಿಡ್ತಿದ್ದ. ಒಟ್ಟೆ ಅದ್ರ ಮೇಲೆ ಅಷ್ಟೇನ್ ಮಾಡ್ಲಿಲ್ಲ, ಕಾಳಜಿ ಮಾಡ್ಲಿಲ್ಲ. ಆದ್ರೆ ಸಮಯ ಬಂದಾಗ ಅದನ್ನೇನ್ ಮಾಡ್ತಿದ್ದ, ಏನೋ ಸಮಯ ಇದ್ದಾಗ ಅವನು ಹೋಗಿ ಕಾಳಜಿ ಮಾಡ್ತಿದ್ದ. ಆದ್ರೆ ಕಾಳಜಿ ಮಾಡ್ತಾ ಇದ್ದಂತ ಮರ ಏನಾಗ್ತಿತ್ತು, ತುಂಬಾ ಚೆನ್ನಾಗಿ ಬೆಳೆದು ಬರ್ತಾ ಇತ್ತು, ಎತ್ತರವಾಗಿ ಬೆಳೆದು ಬರ್ತಾ ಇತ್ತು. ಅವ್ನು ನೋಡ್ತಾನೆ, ನೋಡ, ನಾನು ನೀನು ಒಂದೇ ಟೈಮ್ ತಂದಿದ್ದೀವಿ, ನಂದು ನೋಡಿ ಎಷ್ಟು ಎತ್ತರ ಬೆಳೆಸಿದ್ದೀನಿ, ನಿಂದು ನೋಡಿ ಇನ್ನೂ ಸೊಂಟಕ್ಕೂ ಬಂದಿಲ್ಲ, ಹೆಗಲಿಗೂ ಬಂದಿಲ್ಲ ಅಂತೇಳಿ ಕಂಪೇರ್ ಮಾಡ್ತಾನೆ ಇದ್ದ. ಇದು ಬೆಳೆದೈತಿ, ಇದು ಬೆಳೀಲಿಲ್ಲ. ನಾನು ತುಂಬಾ ಚೆನ್ನಾಗಿ ಕಾಳಜಿ ಮಾಡ್ತೀನಿ, ಅದಕ್ಕೆ ತುಂಬಾ ಚೆನ್ನಾಗಿ ಬೆಳೆದೈತಿ. ನೀನು ನೋಡಿ ಕಾಳಜಿ ಮಾಡೋಲ್ಲ, ಅದಕ್ಕೆ ಹಿಂಗೆ ಬಂದಾಗ ಬರುತ್ತೆ, ಹೋದಾಗ ಹೋಗುತ್ತೆ ಅಂತ ಹೇಳಿ ಬಿಟ್ಟಿದ್ದ. ಅಲ್ಲೆಲೂಯ. ಸೊ 1-2-3 ವರ್ಷ ಆದ್ಮೇಲೆ ಇವನ್ ಮರ ತುಂಬಾ ಎತ್ತರ ಬೆಳೆದು ಬಿಡ್ತಿತ್ತು. ಅವನ್ ಒಂದು ಲೆಕ್ಕಕ್ಕೆ ಬೆಳೆದಿತ್ತು ಅಷ್ಟೇ. ಆಮೇಲೆ ಅವಾಗ ದೊಡ್ಡ ಬಿರುಗಾಳಿ ಬಂತು. ಏನಾಯ್ತ್ರಿ? ದೊಡ್ಡ ಒಂದು ಬಿರುಗಾಳಿ ಬಂತು. ಆ ಬಿರುಗಾಳಿ ಬಂದಾಗ ತುಂಬಾ ಎತ್ತರವಾಗಿ ಬೆಳೆಸಿ ಹಚ್ಚಹಸಿರಾಗಿದ್ದಂತ ಮರವು ಆ ಬಿರುಗಾಳಿಯಲ್ಲಿ ಏನಾಗ್ಬಿಡುತ್ತೋ, ದಬಾಳ ಅಂತ ಅವನ ಮನೆ ಮೇಲನೆ ಬಿದ್ದೋಯ್ತು. ಆಮೇಲೆ ಆದ್ರೆ ನಿಷ್ಕಾಳಜಿ ಮಾಡಿ ಕೈ ಬಿಟ್ಟಿದ್ನಲ್ಲ, ಆ ಮರವು ಆ ತಾಕತ್ತಿನಲ್ಲಿಯೂ ಸ್ಟ್ರಾಂಗ್ ಆಗಿ ನಿಂತು ಆ ಬಿರುಗಾಳಿನ ಎದುರಿಸಿ ಕೊನೆಗೆ ಅದು ಶಾಶ್ವತವಾಗಿ ನಿಂತಿತ್ತು. ಇವಳಿಗೆ ಶಾಕ್ ಆಗ್ಬಿಡ್ತು. ಯಪ್ಪ, ನಾನು ಎಷ್ಟು ಎತ್ತರ ಬೆಳೆಸಿದ್ದೀನಿ, ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ನೀರು ಹಾಕಿದ್ದೀನಿ, ಆದರೆ ಈ ಮರ ಒಂದು ಗಾಳಿಗೆ ಬಿದ್ದೋಯ್ತು. ಅವ ಏನು ಮಾಡೇ ಅಲ್ಲ, ಆದರೆ ಆ ಮರ ನೋಡಿ ಎಷ್ಟು ಚೆನ್ನಾಗಿ ನಿಂತೈತಿ. ಆಮೇಲೆ ಅವಾಗ ಅವ ಹೇಳಿದ, ನೀನು ತುಂಬಾ ಕಾಳಜಿ ಮಾಡಿದ್ದಿ, ಅದಕ್ಕೆ ಬೇಡವಾಗಿದ್ರು ನೀನು ಉಣಿಸಿದ್ದಿ, ತಿನ್ನಿಸಿದ್ದಿ, ಬೆಲ್ಲ ಕೊಟ್ಟಿದ್ದಿ, ಘೋಷಣೆ ಮಾಡಿದ್ದಿ, ಹಾಗಾಗಿ ಅದು ಮೇಲೆ 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 ಅಷ್ಟೇ ಬೆಳೀತಿತ್ತು, ಬುನಾದಿ ಬೇರೆ ಒಳಗೆ ಹೋಗ್ಲೇ ಇಲ್ಲ. ಆಮೇಲೆ ಅರ್ಥ ಆಯ್ತಲ್ಲ? ನೀನ್ ಮಾಡಿದ ಗೊಬ್ಬರ ಎಲ್ಲ ತಿಂದು ಮೇಲೆ ಚೆನ್ನಾಗಿ ಬೆಳೆದು ಬಂತು. ಆದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು, ಬೇರೆ ಕೆಳಗೆ ಹೋಗ್ಬೇಕಾಗಿತ್ತಲ್ಲ, ಬೇರೆ ಏನಾಗ್ಲಿಲ್ಲ, ಆಳವಾಗಿ ಹೋಗ್ಲಿಲ್ಲ. ಆದ್ರೆ ಇದನ್ನ ಏನ್ ಮಾಡಿದೆ, ತಗೊಂಡ್ಬಂದು ಹಚ್ಚಿದೆ, ಇದು ಬೆಳೀತಾವ ಅಂತ ಹೇಳಿ ಅದನ್ನ ಕೈ ಬಿಟ್ಟಿದೆ. ಸೊ ತಿಳಿದಾಗ ಹಾಕಿದೆ. ಅವಾಗ ಅದು ಗೊತ್ತಾಯ್ತು, ಆಯ್ತು, ನನ್ನ ಯಜಮಾನ ನಾನು ಇಟ್ಟಿದ್ದಾನೆ, ನಾನೇ ಬೆಳಿಬೇಕು, ನಾನೇ ನಿಂತುಕೊಳ್ಬೇಕು, ನಾನು ನನ್ನ ಪ್ರಯಾಸದಲ್ಲಿ ಮುಂದೆ ಹೋಗ್ತೀನಿ ಅಂತ ಹೇಳಿ ನಾನು ಹಾಕಿದ್ರು ಬಿಟ್ಟಿದ್ನು. ಅದು ಆಳವಾಗಿ ಕೆಳಗೆ ಹೋಗ್ಲಿಕ್ಕೆ ಏನಾಗಿತ್ತು, ಪ್ರಯಾಸ ಪಟ್ಟು ಅದು ಆಳವಾಗಿ ಬೇರುಗಳನ್ನ ಕೆಳಗೆ ತಗೊಂಡೋಯ್ತು. ಮೇಲೆ ಅದು ಸ್ಟ್ರಾಂಗ್ ಆಗಿಲ್ಲ ಅಂದ್ರು ಕೆಳಗೆ ಅದು ಸ್ಟ್ರಾಂಗ್ ಆಗಿ ಹೋಯ್ತು. ಹಾಗಾಗಿ ಒಂದು ಬಿರುಗಾಳಿ ಬಂದಾಗ ಅದು ಏನಾಯ್ತು, ಕೆಳಗೆ ಬೇರು ಸ್ಟ್ರಾಂಗ್ ಆಗಿದ್ದ ಕಾರಣದಿಂದ ಮರ ಚೆನ್ನಾಗಿ ನಿಂತಿತ್ತು. ಇವತ್ತು ನಮ್ಮ ಬುನಾದಿ ಸ್ಟ್ರಾಂಗ್ ಆಗಿದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಮೇಲೆ ಮೇಲೆ ಇರುವಂತ ಆಶೀರ್ವಾದ ನಮ್ಗೆ ಬೇಡ. ಆಮೇಲೆ ಕಣ್ಣಿಗೆ ನೋಡ್ಲಿಕ್ಕೆ ಅವ್ರಿಗೇನು ಕಡಿಮೆಪ್ಪ, ಅವ್ರು ಚೆನ್ನಾಗಿದ್ದಾರಪ್ಪ, ಅವ್ರು ಹಂಗಿದಾರಪ್ಪ, ಎತ್ತರ ಬೆಳೆದಾರಪ್ಪ, ಅದು ಬೇಕಾಗಿಲ್ಲ. ನಮ್ಮ ಬುನಾದಿ ಸ್ಟ್ರಾಂಗ್ ಇದೆಯಾ, ನಮ್ಮ ಬೇರೆ ಸ್ಟ್ರಾಂಗ್ ಇದೆಯಾ ಅಂದ್ರೆ ಏನೇ ಬಂದು ನಾವು ಎದುರಿಸಿ ನಿಂದಿರ್ತೀವಿ. ಯಾಕಂದ್ರೆ ನನ್ನನ್ನು ಹುಟ್ಟಿಸಿದವನಿಗೆ ನಾನು ಸ್ಟ್ರಾಂಗ್ ಆಗಿ ನಿಂತು ತೋರಿಸ್ಬೇಕು. ಅವನೇ ಮಾಡ್ಬೇಕು, ಅವನೇ ತಿನ್ನಿಸ್ಬೇಕು, ಅವನೇ ಉಣಿಸ್ಬೇಕು, ಬಿಟ್ಬಿಡ್ರಿ. ಹಲ್ಲೆಲೂಯಾ. ಅವನಿಗೆ ಯಾವಾಗ ಉಣಿಸ್ಬೇಕಂತ ಅವನಿಗೆ ಗೊತ್ತು, ಯಾವಾಗ ತಿನ್ನಿಸ್ಬೇಕಂತ ಅವನಿಗೆ ಗೊತ್ತು, ಯಾವಾಗ ನೀರ್ ಹಾಕ್ಬೇಕಂತ ಅವನಿಗೆ ಗೊತ್ತು. ಆಮೇಲೆ ಅರ್ಥ ಆಯ್ತಲ್ಲ? ನಿನ್ನ ಕಷ್ಟ ಬಂದಾಗ ಕೈ ಬಿಡೋಂಗಿಲ್ಲ. ಒಂಚೂರು ಬಾಡಿ ಹೋಗ್ತಾ ಇದೆಯಾ,
ಅವ ತಗೊಂಡ್ಬಂದು ಏನ್ ಮಾಡ್ತಾನೆ, ಗೊಬ್ಬರ ಹಾಕಿರ್ತಾನೆ. ಒಂಚೂರು ನಿನಗೆ ಏನೋ ಸೋತು ಹೋಗ್ತಾರೆ ಇದೆಯಾ, ತಗೊಂಡ್ಬಂದು ನೀರು ಹಾಕ್ತಾನೆ. ನಿನ್ನ ನೋವಿನಲ್ಲಿ ಬಿಡೋಂಗಿಲ್ಲ, ಆದ್ರೆ ನಿನ್ನ ಸ್ವಂತ ಪ್ರಯಾಸದಲ್ಲಿ ಮುಂದೆ ಬಂದ್ರೆ ದೇವರಿಗಾಗಿ ಫಲ ಕೊಡುವಂತವನಾಗಿರ್ತಿ. ಆಮೇಲೆ ಇವತ್ತು ಒಂದು ವೇಳೆ ಈ ಲೋಕದಲ್ಲಿದ್ದವರು ಐಶ್ವರ್ಯವನ್ನು ನೋಡಿ, ಘನತೆಯನ್ನು ನೋಡಿ, ಅವ್ರನ್ನ ನೋಡಿ, ಇವ್ರನ್ನ ನೋಡಿ ತುಂಬಾ ಹೋಗಿ ಬೆಳೆಯಬಹುದು, ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿರ್ಬೋದು. ಆದ್ರೆ ಅವರ ಜೀವಿತದಲ್ಲಿ ಯಾರು ಇರೋದಿಲ್ಲ, ಬೇರೆನ್ ಭಯ ಆಗಿರುವಂತ ದೇವರು ಇರೋದೇ ಇಲ್ಲ. ಹಾಗಾಗಿ ಒಂದು ಚಿಕ್ಕ ಕಷ್ಟ ಬಂದಾಗ ದಬ್ಬದ ಬಿದ್ದು ಹೋಗ್ಬಿಡ್ತಾರೆ. ಆದ್ರೆ ನಾವು ಎಂತ ಕಷ್ಟ ಬಂದನ್ನು ಎದುರಿಸ್ತೀವಿ, ಯಾಕಂದ್ರೆ ನನ್ನ ಬೇರು ಸ್ಟ್ರಾಂಗ್ ಆಗಿದೆ, ಯಾಕಂದ್ರೆ ಯೇಸು ಕ್ರಿಸ್ತ ನನ್ನ ಬೇರಾಗಿದ್ದಾನೆ. ಆಮೇಲೆ ಅದ್ರ ಅರ್ಥ ಆಯ್ತಲ್ಲ, ನಮ್ಮ ಅಸ್ಥಿ ಬರೋ ಸ್ಟ್ರಾಂಗ್ ಇರೋದಾದ್ರೆ, ನಮ್ಮ ಬುನಾದಿ ಏನಾಗುತ್ತೆ ಸ್ಟ್ರಾಂಗ್ ಆಗಿರೋದಾದ್ರೆ, ನಮ್ಮ ಬಿಲ್ಡಿಂಗ್ ಶಾಶ್ವತವಾಗಿ ಉಳಿಯುವಂತದಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಎಫೆಸಿಯನ್ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. ಎಫೆಸಿಯ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನ ಮುಖ್ಯವಾದ ಮೂಲೆಗಳು. ಆಮೆನ್. ನೀವು ಯಾರ ಮೇಲೆ ಕಟ್ಟಲ್ಪಟ್ಟಿದ್ದೀರಿ ಅಂತ ವಾಕ್ಯ ಹೇಳ್ತಾ ಇದೆ. ಅಪೊಸ್ತಲರು ಮತ್ತೆ ಪ್ರವಾದಿಗಳು, ಸೇವಕರುಗಳು, ಉಪದೇಶಕರು ಎಂಬ ಒಂದು ಅಸ್ಥಿಭಾರದ ಮೇಲೆ ನೀವೇನಾಗಿದ್ದಾವೆ, ಕಟ್ಟಲ್ಪಟ್ಟಿದ್ದೀರಿ. ಆದರೆ ಮುಖ್ಯವಾದದ್ರಲ್ಲಿ ಮೂಳೆಗಳು ಯಾವುದು ಗೊತ್ತಾ? ಯೇಸು ಕ್ರಿಸ್ತನು. ಮುಖ್ಯವಾದ ಮೂಳೆಗಳು ಯಾರ್ರಿ? ಯೇಸು ಕ್ರಿಸ್ತ. ಸುಮ್ಮನೆ ನಾವು ದೇವರ ಅಂದ್ರೆ ಅಸ್ಥಿಭಾರದ ಮೇಲೆ ಕಟ್ಟಲ್ಪಡ್ಲಿಕ್ಕೆ ಆಗುದಿಲ್ಲ. ಆ ಅಸ್ಥಿಭಾರಕ್ಕೆ ಕಾರಣವಾಗಿದ್ದವರು ಯಾರು? ಅಪೊಸ್ತಲರುಗಳು, ಸೇವಕರುಗಳು ಕಾರಣವಾಗಿದ್ದಾರೆ. ಈಗ ವಾಕ್ಯವನ್ನ ಬಿಡಿಸಿ ಹೇಳಲಿಕ್ಕೆ ಸೇವಕರು ಇಲ್ಲ ಅಂದ್ರೆ ನಾವು ದೇವರಲ್ಲಿ ನಿಂತುಕೊಳ್ಳಿಕ್ಕೆ ಸಾಧ್ಯನಾ? ಸೇವಕರು ವಾಕ್ಯಗಳನ್ನ ತಿಳಿಸಿದರೆ ಮಾತ್ರ ನಾವು ಕಟ್ಟಲಿಕ್ಕೆ ಸಾಧ್ಯ. ಅದರಲ್ಲಿ ಮುಖ್ಯವಾದ ಮೂಳೆಗಳು ಯಾರಂದ್ರೆ ಯೇಸು ಕ್ರಿಸ್ತ. ನಿಮ್ಮ ನಂಬಿಕೆ ಮೂಳೆಗಳ ಮೇಲೆ ಇರಬೇಕು. ಆಮೇಲೆ ನಾವು ಅಸ್ಥಿವಾರವನ್ನು ಹಾಕ್ಲಿಕ್ಕೆ ಸಪೋರ್ಟ್ ಮಾಡುವರು ಅಷ್ಟೇ, ಆದರೆ ನಿಮ್ಮ ನಂಬಿಕೆ ಮುಖ್ಯವಾದ ಮೂಳೆಗಳ ಮೇಲೆ ಇರಬೇಕು. ಇವತ್ತು ಪ್ರವಾದಿಗಳ ಮೇಲೆ, ಅಪೊಸ್ತಲರ ಮೇಲೆ, ಸೇವಕರ ಮೇಲೆ ನಂಬಿಕೆ ಇರಬೇಕು. ಅವರ ಮೇಲೆ ನಂಬಿಕೆ ಖಂಡಿತವಾಗಿ ಏನಾಗ್ಬೇಕ್ರಿ? ಇರಬೇಕು. ಯಾಕಂದ್ರೆ ಅವರೇ ನಿಮ್ಮ ಅಸ್ಥಿವಾರವನ್ನು ಸ್ಥಿರಪಡಿಸುವವರು. ಕಷ್ಟ ಬಂದಾಗ, ನೋವು ಬಂದಾಗ, ಹಿಂಸೆಯಲ್ಲಿದ್ದಾಗ, ತೊಂದರೆಗಳಿದ್ದಾಗ ದೇವರ ವಾಕ್ಯದಿಂದ ನಮ್ಮನ್ನು ಸಂತೈಸಿ ಪ್ರೋತ್ಸಾಹ ಮಾಡಿ ನಂಬಿಕೆಯಲ್ಲಿ ನಿಮ್ಮನ್ನು ತುಂಬಿಸಿ ಆ ಒಂದು ವೇದನೆಯಿಂದ ಮೇಲೆ ತರುವವರು ಯಾರು? ಸೇವಕರುಗಳು. ಆದ್ರೆ ಅದರಿಂದ ತರಲಿಕ್ಕೆ ಕಾರಣವಾಗಿರುವುದು ದೇವರ ವಾಕ್ಯ. ಆಮೇಲೆ ಈ ದೇವರ ವಾಕ್ಯ ಎಂಬ ಮೂಳೆಗಳಾಗಿರುತ್ತೆ ಯೇಸು ಕ್ರಿಸ್ತನು. ಆತನಿಲ್ಲ ಅಂದ್ರೆ ಇವರು ಇಲ್ಲ, ಇವರಿಲ್ಲ ಅಂದ್ರೆ ನೀವಿಲ್ಲ. ಆಮೇಲೆ ಅಲ್ಲೆಲ್ಲ ಅರ್ಥ ಆಯ್ತಲ್ಲ, ನಮ್ಮ ನಂಬಿಕೆ ಆ ಮೂಳೆಗಳಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಅಲ್ಲೆಲ್ಲೂಯ ಸೇವಕರು ಹೇಳುವಂತ ವಾಕ್ಯದ ಮೇಲೆ ಇರಬೇಕು. ಅವರು ನಿಜವಾಗ್ಲೂ ನಿಮ್ಮಲ್ಲಿ ಸಪೋರ್ಟ್ ಮಾಡಿದ್ರೆ ನಿಮ್ಮ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಅಲ್ಲೆಲ್ಲೂಯ. ಇವತ್ತು ನಮ್ಮ ಬಿಲ್ಡಿಂಗ್ ಎದ್ರ ಮೇಲೆ ಇರ್ಬೇಕ್ರಿ? ಬಂಡೆ ಮೇಲೆ ಇರ್ಬೇಕು. ಆ ಬಂಡೆ ಯಾರು? ಯೇಸು ಕ್ರಿಸ್ತನು. ಅಲ್ಲೆಲ್ಲೂಯ. ಯೇಸು ಕ್ರಿಸ್ತನ ಬಿಟ್ಟು ನಾವ್ ಎಲ್ಲೇ ಮನೆ ಹಾಕಿದ್ರು ಮನೆ ನಿಲ್ಲೋಗಿಲ್ಲ. ಒಂದು ಚಿಕ್ಕ ಗಾಳಿ ಬಂದ್ರೆ ಬಿದ್ದು ಹೋಗ್ಬಿಡ್ತೇವೆ. ಅಲ್ಲೆಲ್ಲೂಯ. ಸೊ ಹಾಗಾಗಿ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಒಬ್ಬ ಒಂದು ಮೇಸ್ತ್ರಿ ಇದ್ದ, ಒಂದು ಗೌಂಡಿ ಮೇಸ್ತ್ರಿ ಇದ್ದಂತ. ಅವನು ಕೆಲಸ ಮಾಡಿ 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 ಸಾಕಾಗ್ಬಿಡುತ್ತೆ. ಲಾಸ್ಟ್ ವಯಸ್ಸಾಯ್ತು, ಇನ್ನು ಮೇಲೆ ಗೌಂಡಿ ಕೆಲಸ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಅವನೊಂದು ಕಾಂಟ್ರಾಕ್ಟ್ ಕೈಯಾಗ ಕೆಲಸ ಮಾಡ್ತಿದ್ದ. ಯಾರ ಕೈಯಾಗ್ರಿ? ಒಬ್ಬ ಕಾಂಟ್ರಾಕ್ಟ್ ಕೈಯಾಗ ಕೆಲಸ ಮಾಡ್ತಿದ್ದ. ಆ ಕಾಂಟ್ರಾಕ್ಟರ್ ಒಂದು ದಿನ ಏನ್ ಮಾಡಿದ್ದ, ಇವನಿಗೆ ವಯಸ್ಸಾಗಿದೆ ಕೆಲಸ ಕೊಡ್ಬೇಕಂತ ಮಾತಾಡಿದ್ರೆ ನೆನಪಿನಲ್ಲಿ ಬಂತು. ಅವಾಗ ಅವನ್ನ ಕರೆದು, ಯಪ್ಪ ಬಾರೋ ಇಲ್ಲಿ, ನೀನು ಹೆಂಗೋ ಈಗ ಕೆಲಸ ಬಿಡ್ತೀನಿ ಅಂತ ಮನಸ್ಸು ಮಾಡಿದ್ದಿ, ಈ ಕೆಲಸ ಬಿಡೋದ್ ಮುಂಚಿತವಾಗಿ ಲಾಸ್ಟ್ ಆಗಿ ನನಗೊಂದು ಮನೆ ಕಟ್ಟಿಕೊಟ್ಬಿಡು ಅಂತ ಕೇಳ್ತಾ ಇದ್ದಾನೆ. ಅಯ್ಯೋ ದನಿ, ನನಗೆ ಆಗೋದಿಲ್ಲ, ಸಾಕಾಗ್ಬಿಟ್ಟೈತಿ, ನನಗೆ ಇನ್ಮೇಲೆ ಕೆಲಸ ಮಾಡ್ಲಿಕ್ಕೆ ಶಕ್ತಿನೂ ಇಲ್ಲ, ಸುಮ್ಮನೆ ನಾನು ಯಾಕೆ, ಇಲ್ಲ ಇದು ಲಾಸ್ಟ್ ಮನೆ, ಇದನ್ನೇ ನನಗೆ ಲಾಸ್ಟ್ ಆಗಿ ಕಟ್ಟಿ ಕೊಟ್ಬಿಡು, ಇನ್ಮೇಲೆ ನಾನು ಏನು ಮಾಡೋಂಗಿಲ್ಲ, ನಾನು ಕಟ್ಟಂತ ನಿನಗೆ ಹೇಳೋದೇ ಇಲ್ಲ ಅಂತ ಹೇಳಿದ್ರಂತೆ. ಸರಿ ಆಯ್ತು, ಈ ಮನುಷ್ಯ ಬಿಡೋದಿಲ್ಲ ಬಿಡು ಅಂತ ಹೇಳಿ ಹೋಗಿ ಏನು ಮಾಡಿದ, ಒಂದು ಮನೆಯನ್ನು ಕಟ್ಟಿದ. ಏನು ಮಾಡಿದ, ತಮ್ಮ ಮನಸ್ಸು ಬಂದಂಗೆ ಬೇಸರದಲ್ಲಿ ಮನೆ ಕಟ್ಟಿದ. ಹಾಗೆ ಸುಮ್ಮನೆ ಒಂದು ಚೂರಾಗಿ ತೋಡಿ ಒಂದು ಕಲ್ಲೆಲ್ಲ ಇಟ್ಕೊಂಡು ತಾನೇ ತಿಳಿದ ಲೋ ಕಾಸ್ಟ್ನಲ್ಲಿ ಚೀಪಾಗಿ ಸಿಗುವಂತ ವಸ್ತುಗಳನ್ನ ಇಟ್ಕೊಂಡು ಆ ಮನೆಯನ್ನು ಏನು ಮಾಡಿದ, ತುಂಬ ಲೋ ಬಜೆಟ್ನಲ್ಲಿ ಒಂದು ಮನೆಯನ್ನು ಕಟ್ಟಿ ಮುಗಿಸಿ ಲಾಸ್ಟ್ ತಗೊಂಡೋಗಿ, ದನಿ ತಗೊಳ್ರಿ ನೀವು ಕೇಳಿದಂತ ಏನು ಮಾಡ್ಬಿಟ್ಟಿನಿ, ಮನೆ ಕಟ್ಟಿ ಕೊಟ್ಟಿನಿ ಅಂತ ಚಾವಿನ ಅವ್ರ ಹತ್ರ ಕೊಟ್ಟ. ಆವಾಗ ಯಜಮಾನ ಏನಂತ ಗೊತ್ತಾ, ಇಷ್ಟು ವರ್ಷ ನೀನು ನನ್ನ ಕೆಳಗೆ ಕೆಲಸ ಮಾಡಿದೆಯಲ್ಲ,
ನಿನ್ನನ್ನು ಹಂಗೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ಈ ಮನೆಯನ್ನು ನಿನಗೋಸ್ಕರ ಕಟ್ಟಲಿಕ್ಕೆ ಹೇಳಿದೆ, ಈ ಮನೆ ನೀನೇ ಇಟ್ಕೋ ಅಂತ ಹೇಳಿ ಚಾವಿ ಕೊಟ್ಟ. ಆಮೇಲೆ ಆವಾಗ ಆ ಗೌಂಡಿ ಮೇಸ್ತ್ರಿಗೆ ಏನಾಗ್ತಿತ್ತು, ಕಪಾಲ ಅಂತ ಮುಖ ಕೊಡ್ದಂಗ ಆಯ್ತು. ಅಯ್ಯೋ, ನನಗಂತ ಮನೆ ಕಟ್ಟಿದ್ನ ನಾನು, ಅಂದ್ರೆ ನನಗಂತ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಟ್ತಿದ್ದಲ್ಲ ನಾನು. ಆಮೇಲೆ ಅಲ್ಲೂಯ್ಯ, ನಾನು ಯಾರಿಗೋ ಅಂತ ಹೇಳಿ ಏನ್ ಮಾಡಿದೆ, ಬೇಕಾಬಿಟ್ಟಿಲಿ ಕೆಲಸ ಮಾಡಿ ಕಟ್ಟುಬಿಟ್ಟಿನಿ. ಆದ್ರೆ ಈಗ ನನಗೇ ಬರುವಂತ ಮನೆ ಗೊತ್ತಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಒಳ್ಳೆ ವಸ್ತುವನ್ನು ಹಾಕಿ ಏನ್ ಮಾಡ್ತಿದ್ದೆ, ನಾನು ಮನೆ ಕಟ್ಟುತ್ತಿದ್ದೆ ಅಂತ ಹೇಳಿ ಆಮೇಲೆ ಬೇಜಾರಿನಲ್ಲಿ ಸೋತವನಾಗಿ ತಿರುಗಿ ಮನೆಗೆ ಹೋದ. ಆಮೇಲೆ ಇವತ್ತು ನಾವು ಅನೇಕರ ಆಶೀರ್ವಾದಗಳು ಹೀಗೆ ಕಳ್ಕೊಳ್ತಾ ಇದ್ದೀವಿ. ದೇವರ ಇನ್ನೊಂದು ಚೂರು ನಮ್ಮನ್ನು ಯೂಸ್ ಮಾಡ್ಬೇಕಂತ ಹೇಳಿ ನಮ್ಮ ಹತ್ರ ಕೆಲಸವನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ನಾವು ಬೇಕಾಬಿಟ್ಟಿಯಾಗಿ ದೇವರ ವಾಕ್ಯಗಳನ್ನು ಕೇಳಿ ನಡೀತಾ ಇದ್ದೀವಿ. ಹಾಗಾಗಿ ನಮ್ಮ ಜೀವಿತದಲ್ಲಿ ಸಿಗುವಂತ ಆಶೀರ್ವಾದಗಳು ಪರಿಪೂರ್ಣವಾಗ್ತಾ ಇಲ್ಲ. ಆಮೇಲೆ ದೇವ ನಮಗೋಸ್ಕರ ಮನೆಯನ್ನ ಕಟ್ಟುತ್ತಾ ಇದ್ದಾನೆ, ಅರ್ಥ ಆಯ್ತಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ಯಾರಿಗೋ ಮನೆಯನ್ನ ಕಟ್ಟುತ್ತೀವಿ ಅನ್ನೋ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರಿಯರೇ, ಅರ್ಥ ಮಾಡಿಕೊಳ್ಳ್ರಿ, ದೇವರು ನಮ್ಮನ್ನು ಕೈ ಬಿಡುವಂತ ದೇವರಲ್ಲ, ನಮ್ಮ ಹಿತಚಿಂತಕನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಮ್ಮ ಮನೆ ಸ್ಟ್ರಾಂಗ್ ಆಗಿ ಇರಬೇಕಂದ್ರೆ ನಾವು ಆಸಕ್ತಿ ಉಳ್ಳವರಾಗಿ ಆ ಮನೆಯನ್ನ ಕಟ್ಟಿರಬೇಕು. ಆಮೇಲೆ ಹಲ್ಲೆಲೂಯಾ, ಚುರುಕುಳ್ಳವರಾಗಿ, ಜ್ಞಾನ ಉಳ್ಳವರಾಗಿ ಮನೆಯನ್ನ ಕಟ್ಟಿರಬೇಕು. ಯಾಕಂದ್ರೆ ಅದು ಬುನಾದಿ ಯಾರ ಮೇಲೆ ಇದೆ? ಯೇಸು ಕ್ರಿಸ್ತನ ಮೇಲೆ ಇದೆ. ಆಮೇಲೆ ನಾವು ಬುನಾದಿ ಮೇಲೆ ಮನೆಯನ್ನ ಕಟ್ಟೋಣ, ಶಾಶ್ವತವಾದ ಆಶೀರ್ವಾದಗಳನ್ನ ಉಳಿಸಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಏನ್ ಮಾಡ್ಲಿ, ಆಶೀರ್ವಾದ ಮಾಡಿಕೊಳ್ಳಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಇವತ್ತು ಕೇಳಿದ ವಾಕ್ಯದಂತೆ ಅಪ್ಪ, ಆ ಬಂಡೆಯಾಗಿರುವಂತ ದೇವರು ಕ್ರಿಸ್ತನು ನೀನೇ ಸ್ವಾಮಿ. ಆ ಬಂಡೆ ಮೇಲೆ ಕಟ್ಟಿದ ಮನೆಯಾಗಿ ನಾವು ಇರಬೇಕು ಕರ್ತನೆ. ಶಾಶ್ವತವಾದ ಅಸ್ಥಿಭಾರವು ನಮ್ಮಲ್ಲಿ ಇರಬೇಕು. ದೃಢವಾದ ಅಸ್ಥಿಭಾರದ ಮೇಲೆ ನಾವು ಕಟ್ಟಿದ ಮನೆಯಾಗಿರಬೇಕು. ಶಿಷ್ಟನ ಮನೆಯು ಕರ್ತನೆ ಶಾಶ್ವತವಾಗಿರುತ್ತೆ ಸ್ವಾಮಿ. ಯಾಕಂದ್ರೆ ಅವನ ಬುನಾದಿ ನೀನಾಗಿದೆಯಪ್ಪ. ಅವನ ಅಗಿಯನ್ನು ಆಳವಾಗಿ ತೋಡಿ ಸ್ವಾಮಿ, ಆ ಬಂಡೆಯ ಮೇಲೆ ಕರ್ತನೆ ಕಟ್ಟಿದ ಮನೆಯಾಗಿದ್ದಾನೆ ಸ್ವಾಮಿ. ಕರ್ತನೆ ನಿಜವಾಗಲೂ ಇವತ್ತು ನಮ್ಮ ಅಸ್ಥಿಭಾರವು, ನಮ್ಮ ಬಂಡೆಯು ನೀನೇ ಆಗಿದೆ. ನಿನ್ನ ಮೇಲೆ ಕಟ್ಟಿದ ಮನೆಯಾಗಿ ನಾವು ಏನೇ ಬಂದರೂ ನಿರರ್ಥಕವಾಗಿ ನಿಂತುಕೊಳ್ಳುವಂತ ಮನೆಯಾಗಿ ನಿಂತುಕೊಂಡು ದೇವರೇ ನೀನು ಅನುಕೂಲ ಮಾಡು. ಈ ಲೋಕದಲ್ಲಿ ಏನೇ ಬಂದನು ನಾವು ಎದುರಿಸಿ ಧೈರ್ಯವುಳ್ಳವರ ನಿಂತುಕೊಳ್ಳುವಂತ ಮನೆಯಾಗಿ ನಮ್ಮ ಮನೆಯನ್ನು ಮಾರ್ಪಡಿಸು, ಆಶೀರ್ವದಿಸು, ಕರ್ತನೆ ಉಜ್ಜೀವಗೊಳಿಸು. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕೇಳಿದ್ರು ಎಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.